ಹಾಯ್ ಎಲ್ಲರಿಗೂ ನಮಸ್ಕಾರ. ಹಾಗೆ ಮಾವಿನಕಾಯಿ ಉಂಟಂತ ನೋಡಲಿಕ್ಕೆ ಬಂದೆ ನಾನು. ಮಾವಿನಕಾಯಿ ಬಿದ್ದಿರ್ತದೆ ಹಾಗೆ ಹಾಗೆ ಇವತ್ತು ಕೆಲಸಕ್ಕೆ ಹೊರಟಿದ್ದೇನೆ. ಕೆಲಸಕ್ಕೆ ನಾನು ಇಷ್ಟು ದಿವಸ ಶಾಪ್ ಬಂದ್ ಮಾಡೋದಂದರೆ ಅದು ಇದುವೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಅಂದರೆ ಎಷ್ಟು ಹುಷಾರಿಲ್ಲ ಅಂದರೂ ನಾನು ಕೆಲಸಕ್ಕೆ ಹೋಗ್ತಿದ್ದೆ. ಒಂದು ದಿವಸ ಮನೇಲಿ ಕೂತ್ಕೊಂಡೇ ಇಲ್ಲ. ಜ್ವರ ಬಂದರೂ ಏನೂ ಆದರೂ ಮನೇಲಿ ಕೂತ್ಕೊಂಡದ್ದೇ ಇಲ್ಲ. ಇದೇ ಫಸ್ಟ್ ಟೈಮು ಇಷ್ಟು ರೆಸ್ಟ್ ತಗೊಳ್ಳೋದು ಅಂತ. ಜ್ವರ ಬಂದರೂ ಹಾಗೆ ಮದ್ದು ತಗೊಂಡು ಕುಡಿಯುವುದು, ಕೆಲಸ ಮಾಡೋದು ಹಾಗೆ. ಮತ್ತು ಈಗ ಮನೆಯಲ್ಲಿರೋದಕ್ಕೂ ತುಂಬ ಖುಷಿ ಆಗ್ತದೆ, ಮನೆಯಲ್ಲಿರಬೇಕು ಅಂತ. ಯಾವಾಗಲೂ ಕೆಲಸ 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 ಅಂತಲೇ ಹೋಗೋದಲ್ವ, ಹಾಗೆ ಹೋಗ್ಬೋದಿತ್ತು. ಬಸ್ಸಲ್ಲಿ ಹೋಗಬೇಕಲ್ಲ, ಇಲ್ಲಾಂದರೆ ಇವರು ಕೊಂಡೋಗಿ ಬಿಡಬೇಕಷ್ಟೇ. ಇವರಿಗೆ ತುಂಬ ಕೆಲಸ ಇದ್ದ ಕಾರಣ ಕೊಂಡೋಗಿ ಬಿಡಲಿಕ್ಕೆ ಆಗೋದಿಲ್ಲ. ಮಕ್ಕಳನ್ನು ಸಹ ಬಿಡಬೇಕು, ನನ್ನನ್ನು ಸಹ ಬಿಡಬೇಕು. ಮತ್ತು ಹಾಗೆ ಸಂಜೆ ಆದರೆ ಬಾವಾಜಿ ಮಗ ಇದ್ದಾನೆ, ಹಾಲು ತಗೊಂಡು ಬರ್ತಾನೆ, ಅವನು ಕರ್ಕೊಂಡು ಬರ್ತಾನೆ. ಹಾಗೆ ಬಸ್ಸಲ್ಲಿ ಹೋಗಲಿಕ್ಕೆ ಆಗ್ತದಾ ಇಲ್ವ ಅಂತ ನನಗೆ ಆಯಿತು, ಕಾಲು ನೋವಿತ್ತಲ್ಲ ಅದಕ್ಕಾಗಿ ನಾನು ಹೋಗಲಿಲ್ಲ ಕೆಲಸಕ್ಕೆ. ಹಾಗಾಗಿ ಇವತ್ತು ಬಸ್ಸಲ್ಲಿ ಹೋಗೋದು, ಹೇಗೆ ಹೋಗೋದು ಅಂತ ನೋಡಬೇಕು. ಅಂದರೆ ತುಂಬ ವರ್ಷವೇ ಆಯಿತು, ಒಂದು 10 ವರ್ಷ ಆಯಿತು ನಾನು ಬಸ್ಸಲ್ಲಿ ಹೋಗದೆ. ಎಡೆಯಲ್ಲಿ ಒಂದು ದಿವಸ ಏನೋ ಹೋಗಿದ್ದೇನೆ ಅಷ್ಟೇ, ಅಲ್ಲದೆ 10 ವರ್ಷವೇ ಆಯಿತು. ನಾನು ಗಾಡಿ ತಗೊಂಡು 10 ವರ್ಷ ಆಯಿತು. ಆಮೇಲೆ ಗಾಡಿಯಲ್ಲೇ ಹೋಗೋದಲ್ವ, ಬಸ್ಸಲ್ಲಿ ಹೋಗ್ತಾನೆ ಇರಲಿಲ್ಲ. ಹಾಗೆ ನೋಡುವ, ಖುಷಿ ಆಗ್ತದೆ. ಹಾಗೆ ನನ್ನ ಗಾಡಿ ಸಹ ರಿಪೇರಿ ಆಗಲಿಲ್ಲ, ಆಗಬೇಕಷ್ಟೇ. ಅದೊಂದು ಇನ್ನು ಆದಿತ್ಯವಾರ ಸೋಮವಾರ ಸಿಗ್ಬೋದು ಏನೋ ಗಾಡಿ. ಹಾಗೆ ಇನ್ನು ಮಳೆಗಾಲದಲ್ಲಿ ಹೇಗೂ ಸ್ವಲ್ಪ ಕಷ್ಟವೇ ಗಾಡಿ ಅಂದರೆ. ಅಲ್ಲಲ್ಲಿ ಮಣ್ಣು ಕೆಸರೆಲ್ಲ ರೋಡಲ್ಲೆಲ್ಲ ಇರ್ತದಲ್ಲ, ಕೆಸರೆಲ್ಲ ಆಗ ಜಾರೋದೆಲ್ಲ ಜಾಸ್ತಿ. ಹಾಗೆ ಓಕೆ, ಇನ್ನು ಮತ್ತೆ ನಾನು ಹೋಗ್ತಾ ನಿಮ್ಮ ಹತ್ರ ಮಾತಾಡ್ತೇನೆ. ಹಾಗೆ ಶಾಪಲ್ಲಿ ಸ್ವಲ್ಪ ನೋಡುವ ಹೇಗೆ ಆಗಿದೆ ಅಂತ, ಅದನ್ನು ತೋರಿಸ್ತೇನೆ ನಿಮ್ಮಲ್ಲಿ. ಅಂದರೆ ತುಂಬ ದಿವಸ ಆಯ್ತಲ್ಲ ಗುಡಿಸೋದೆಲ್ಲ, ಹೇಗೆ ಆಗಿದೆ ಅಂತ ಗೊತ್ತಿಲ್ಲ. ಹಾಗೆ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಶಾಪಿನಲ್ಲಿ ನೋಡಿ ಹೇಗೆ ಬಿಟ್ಟು ಹೋಗಿದ್ದಾನೆ, ಹಾಗೆಯೇ ಉಂಟಿಲ್ಲ ಡ್ರೆಸ್ ಎಲ್ಲ. ಅಮ್ಮ ನೋಡಿ, ಇಷ್ಟು ಕೆಲಸವನ್ನೆಲ್ಲ ಬಿಟ್ಟು ನಾನು ಮನೆಯಲ್ಲಿ ಕೂತ್ರೆ ಹೇಗೆ ಅಲ್ಲ, ಅಲ್ಲೆಲ್ಲೇ ಉಂಟು ಎಲ್ಲ. ಹೇಗೆ ಬಿಟ್ಟು ಹೋಗಿದ್ದೇನೆ ಹಾಗೆ ಉಂಟು. ಸ್ಟಿಚ್ ಆಗಿದ್ದು ಆಗದ್ದು ಎಲ್ಲ ಅಲ್ಲೆಲ್ಲೇ ಬಿಟ್ಟು ಹೋಗಿದ್ದೇನೆ ನಾನು. ಕಸ್ಟಮರ್ ಆಗಲಿ ಫ್ರೆಂಡ್ಸ್ ಆಗಲಿ ಎಲ್ಲರೂ ತುಂಬ ಮಿಸ್ ಮಾಡಿಕೊಂಡಿದ್ರು. ಅದಕ್ಕೋಸ್ಕರ ಇಲ್ಲಿ ಬಂದು ಕೂತ್ರು ಆಗ್ಬೋದಂತ ಬಂದೆ ನಾನು ಸೀದಾ. ಹಾಗೆ ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.